ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಯರ ವಾಣಿ ಚಾನಲ್ಗೆ ಸ್ವಾಗತ. ಶ್ರೀ ಗುರುರಾಯರ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಆಗಿ ಎಲ್ಲರ ಬಾಳು ಬೆಳಕಾಗಲಿ. ಇದು ರಾಯರ ಭಕ್ತರಿಗಾಗಿಯೇ ಇರುವ ರಾಯರ ವಾಣಿ ಚಾನಲ್. ರಾಯರ ಭಕ್ತರ ಬೆಂಬಲ ಒಂದು ಇದ್ದರೆ ರಾಯರ ವಾಣಿ ಚಾನಲ್ಗೆ ನವಚೈತನ್ಯ. ದಯವಿಟ್ಟು ರಾಯರ ಭಕ್ತರು ರಾಯರ ವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಮೂಲಕ ಬೆಂಬಲ ನೀಡಿ. ನೀವು ಇದ್ದೀರಾ ಎನ್ನುವ ಧೈರ್ಯ ನಮಗೆ ಪ್ರೋತ್ಸಾಹ. ರಾಘವೇಂದ್ರ ಸ್ವಾಮಿಗಳ ಫೋಟೋ ಮನೆಯಲ್ಲಿ ಇಡಬಹುದಾ? ರಾಯರ ಫೋಟೋ ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಿರುವವರು ಮಾಂಸಾಹಾರ ಸೇವನೆ ಮಾಡಬಹುದಾ? ಕೆಲವೊಂದು ವಿಡಿಯೋದಲ್ಲಿ ನೋಡುತ್ತೇವೆ, ಬೇಡಿದ ತಕ್ಷಣ ರಾಯರ ಫೋಟೋದಿಂದ ಹೂ ಬೀಳುತ್ತದೆ. ಅದು ನಿಜಾನಾ? ಹಾಗಾದರೆ ನೀವು ಎಷ್ಟೋ ವರ್ಷದಿಂದ ಭಕ್ತಿಯಿಂದ ಬೇಡಿದರೂ ನಿಮಗೆ ಯಾಕೆ ಹೂವನ್ನು ಕೊಡುತ್ತಿಲ್ಲ ರಾಯರು? ಎಲ್ಲ ತಿಳಿದುಕೊಳ್ಳೋಣ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ರಾಯರು ಜೀವಂತ ಬೃಂದಾವನಸ್ಥರಾದ ಮೇಲೆ ಭಕ್ತರು ತಮ್ಮ ಮನೆಗಳಲ್ಲಿ ಅವರ ಚಿತ್ರ, ಮೂರ್ತಿ, ಫೋಟೋ ಇಟ್ಟುಕೊಂಡು ಆರಾಧನೆ ಮಾಡುತ್ತಿರುವುದನ್ನು ಶತಮಾನಗಳಿಂದಲೂ ಮಾಡುತ್ತಿದ್ದಾರೆ. ಬ್ರಾಹ್ಮಣ ತೀರ್ಥರು, ಸುಧೀಂದ್ರ ತೀರ್ಥರು, ಎಲ್ಲ ಪೀಠಾಧಿಪತಿಗಳ ಮನೆಯಲ್ಲಿ ರಾಯರ ಫೋಟೋಗಳು ಇರುತ್ತವೆ. ಹಾಗಿದ್ದರೆ ರಾಯರ ಫೋಟೋ ಮನೆಯಲ್ಲಿ ಇಡಬಾರದು ಎಂಬುದು ಎಲ್ಲಿ ಬಂದಿತು? ಕೆಲವರು ತಮ್ಮ ಅನುಭವದಿಂದ ರಾಯರು ತಪಸ್ವಿಗಳು, ದೈವ ಸಂಭೂತರು, ಅವರ ಸಾನ್ನಿಧ್ಯದಲ್ಲಿ ಅಶುದ್ಧಿ ಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾರೆ. ಆದರೆ ಮೂಲಶಾಸ್ತ್ರ ಅಥವಾ ಗುರುಪರಂಪರೆಯಲ್ಲಿ ಫೋಟೋ ಇಡಬಾರದು ಎಂದು ಎಲ್ಲೂ ಹೇಳಿಲ್ಲ. ಆದ್ದರಿಂದ ರಾಯರ ಫೋಟೋ ಮನೆಯಲ್ಲಿ ಇಡುವುದು ಯಾವುದೇ ದೋಷವಲ್ಲ. ಫೋಟೋ ಇಡುವುದು ಒಂದು ಪುಣ್ಯದ ಕೆಲಸ. ರಾಯರ ಫೋಟೋ ಮನೆಯಲ್ಲಿ ಇತ್ತು ಎಂದರೆ ರಾಯರನ್ನ ಭಕ್ತಿಯಿಂದ ಕ್ರಮಬದ್ಧವಾಗಿ ರಾಯರಿಗೆ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿಯಲ್ಲಿ ಕ್ರಮಬದ್ಧವಾಗಿ ರಾಯರ ಸೇವೆ ಮಾಡಿದರೆ ನಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾರೆ. ನಮ್ಮ ಎಲ್ಲ ಕಷ್ಟಗಳು, ಪಾಪಗಳು ರಾಯರ ಫೋಟೋ ಮನೆಯಲ್ಲಿ ಬಂತು ಎಂದರೆ ಆವತ್ತಿಗೆ ಎಲ್ಲವೂ ಕಳೆದು ಹೋಗುತ್ತದೆ. ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ರಾಯರು ನಮ್ಮ ಬೆನ್ನ ಹಿಂದೆ ನಿಂತು ಸದಾ ಕಾಯುತ್ತಾರೆ. ಇವರು ಮಾಂಸಾಹಾರಿಗಳು, ಇವರು ಸಸ್ಯಾಹಾರಿಗಳು ಎಂದು ಭೇದ ಮಾಡಲು ಅವರು ಮಾನವ ಜಾತಿಗೆ ಸೇರಿದವರಲ್ಲ. ನಾರಾಯಣನ ಅಂಶದಿಂದ ಜನಿಸಿದ ದೈವಾಂಶರು ರಾಯರು. ರಾಯರ ಒಂದು ಸ್ಮರಣೆಯಿಂದಲೇ ಅಶಾಂತಿ ದೂರವಾಗಿ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಆನಂದ ಬರುತ್ತದೆ. ಯಾವ ಭಕ್ತರು ನಂಬಿಕೆಯಿಂದ ಬಂದರೂ ಅವರ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ ರಾಯರು. ರಾಯರು ಅನುಕಂಪದ ಸಾಗರ. ತಾಯಿಯ ಹೃದಯ ಉಳ್ಳವರು ರಾಯರು. ತಾಯಿಯ ಮಡಿಲು ಎಷ್ಟು ತಂಪೋ ರಾಯರ ಮಡಿಲು ಅಷ್ಟೇ ತಂಪು. ತವರಿಗೆ ಬಂದ ಹೆಣ್ಣು ಮಗಳಿಗೆ ತಾಯಿಯನ್ನು ಕಂಡಾಗ ಹೃದಯ ತುಂಬಿ ಕಣ್ಣಲ್ಲಿ ನೀರು ಹೇಗೆ ಬರುತ್ತದೋ ಹಾಗೆ ರಾಯರನ್ನು ಕಂಡಾಗ ನಿಮ್ಮ ಹೃದಯ ತುಂಬಿ ಬಂದು ಕಣ್ಣಲ್ಲಿ ನೀರು ತುಂಬುತ್ತದೋ ಅದೇ ನಿಜವಾದ ಭಕ್ತಿ. ಅದನ್ನು ಮಾತ್ರ ಅಪೇಕ್ಷಿಸುತ್ತಾರೆ ರಾಯರು. ಅದನ್ನು ಹೊರತುಪಡಿಸಿ ರಾಯರು ಇನ್ನೇನನ್ನೂ ಬಯಸುವುದಿಲ್ಲ. ರಾಯರು ಜೀವಂತ ಬೃಂದಾವನಸ್ಥರಾದ ಮೇಲೆ 700 ವರ್ಷಗಳ ಕಾಲ ನಾನು ಬೃಂದಾವನದಲ್ಲೇ ನೆಲೆಸುತ್ತೇನೆ, ನನ್ನನ್ನು ನಂಬಿ ಬೇಡಿ ಬಂದವರ ಕಷ್ಟಗಳನ್ನು ನೀಗಿಸುತ್ತೇನೆ ಎಂದು ಹೇಳಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೂ ರಾಯರು ನಂಬಿದವರ ಎಲ್ಲರ ಕಷ್ಟಗಳನ್ನು ನೀಗಿಸುತ್ತಿದ್ದಾರೆ. ರಾಯರ ಪವಾಡಗಳು 1-2 ಅಲ್ಲ, ಸಾವಿರಾರು. ಅದನ್ನು ಬರೀ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕಷ್ಟದಲ್ಲಿ ಸಿಲುಕಿದವರು ತಂದೆ ನನ್ನ ಕಾಪಾಡು ಎಂದರೆ ತಕ್ಷಣವೇ ರಾಯರು ಅವರನ್ನು ಕಾಪಾಡುತ್ತಾರೆ. ಅಂತಹ ಕರುಣಾಮಯಿಗಳು ರಾಯರು. ರಾಯರ ಭಕ್ತರಿಗೆ ಇರುವ ಇನ್ನೊಂದು ಪ್ರಶ್ನೆ, ರಾಯರ ಫೋಟೋ ಮನೆಯಲ್ಲಿ ಇದ್ದರೆ ಮಾಂಸಾಹಾರ ಸೇವನೆ ಮಾಡಬಹುದಾ ಹಾಗೂ ತಿಂದು ಮನೆಗೆ ಬರಬಹುದಾ ಎಂದು. ಮನೆಯಲ್ಲಿ ನಾವು ವೆಂಕಟೇಶ್ವರನ ಪೂಜೆ ಮಾಡುತ್ತೇವೆ. ಅದು ಶ್ರೀಮನ್ನಾರಾಯಣನ ಒಂದು ಅವತಾರ. ವೆಂಕಟೇಶ್ವರನಿಗೆ ಕೆಲವರು ಶ್ರಾವಣ ಮಾಸದಲ್ಲಿ ಮಾಂಸ ಆಹಾರ ಎಡೆ ಇಡುತ್ತಾರೆ. ಇನ್ನೂ ಕೆಲವರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ನೆನೆಸಿಕೊಳ್ಳುವುದೇ ಇಲ್ಲ. ಇನ್ನೂ ಕೆಲವರು ಮಾರುತಿಯ ಭಕ್ತರಾಗಿ ಮಾಂಸಾಹಾರವನ್ನೇ ತ್ಯಜಿಸಿಬಿಡುತ್ತಾರೆ. ಆದರೆ ಇನ್ನೂ ಕೆಲವರು ಮಾರುತಿಗೆ ಮಾಂಸ ನೈವೇದ್ಯ ಇಡುತ್ತಾರೆ ಶ್ರಾವಣ ಮಾಸದಲ್ಲಿ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಬಿಟ್ಟಿದ್ದು. ಆದರೆ ರಾಯರು ಯಾವುದೇ ರೂಪದಲ್ಲೂ ಮಾಂಸಾಹಾರ ಪದ್ಧತಿಗೆ ಒಗ್ಗಲಿಲ್ಲ. ಅತಿ ಮಡಿವಂತಿಕೆಯ ಸೇವೆಯನ್ನು ಬಯಸುವವರು ರಾಯರು. ಮಾಂಸಾಹಾರ ಸೇವಿಸುವವರು ನನ್ನನ್ನು ಪೂಜಿಸಬಾರದು ಎಂದು ಎಲ್ಲೂ ಹೇಳಿಲ್ಲ ರಾಯರು. ರಾಯರ ಕೃಪೆ ಎಲ್ಲರ ಮೇಲೂ ಇದೆ. ನೀವು ಮಾಂಸಾಹಾರಿಗಳಾಗಿದ್ದರೂ ಭಕ್ತಿಯಿಂದ ರಾಯರನ್ನು ನೆನೆದರೆ ಅವರ ಕೃಪೆ ತಪ್ಪದೇ ಸಿಗುತ್ತದೆ. ರಾಯರ ಭಕ್ತರು ಮಾಂಸಾಹಾರಿಗಳಾಗಿದ್ದರೂ ಯಾವುದೇ ಸಂದೇಹ ಸಂಶಯವಿಲ್ಲದೆ ರಾಯರನ್ನು ಪೂಜಿಸಬಹುದು. ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿ ರಾಯರ ಪೂಜೆ ಮಾಡಬೇಕು ಅಷ್ಟೆ. ರಾಯರು ಹೇಳಿದ್ದು
ಭಕ್ತರ ಮನಸ್ಸಿನಲ್ಲಿ ಸದಾ ಶ್ರೀಹರಿಯನ್ನು ಸ್ಮರಿಸಬೇಕು ಎಂದು. ನಿಜವಾದ ಭಕ್ತಿ ಎಂದರೆ ಸತ್ಯವಂತಿಕೆ, ದಯೆ, ವಿನಯ, ಜಪ, ಪೂಜೆ ಮತ್ತು ಹರಿಸ್ಮರಣೆ ಇವೆಲ್ಲವೂ ಮುಖ್ಯ. ಆಹಾರ ಪದ್ಧತಿ ಒಂದು ಸಹಾಯಕ ಮಾರ್ಗ, ಆದರೆ ಅದು ಅಡ್ಡಿಯಿಲ್ಲ. ಮಾಂಸಾಹಾರಿಗಳು ಅಥವಾ ರಾಯರ ಫೋಟೋ ಮನೆಯಲ್ಲಿ ಇಡುವವರು ಎಲ್ಲರೂ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅಷ್ಟೇ. ಇನ್ನು ಕೇಳಿದ ತಕ್ಷಣ ರಾಯರ ಫೋಟೋದಿಂದ ಹೂ ಬೀಳುವುದು. ದಶಕಗಳಿಂದ ಪೂಜೆ ಮಾಡುತ್ತಿರುವಂತಹ ದಿಗ್ಗಜರನ್ನ ನಾವು ನೋಡಿದ್ದೇವೆ. ದಿಗ್ಗಜರು ಎಂದು ಏಕೆ ಹೇಳಿದ್ದೇನೆ ಅಂದರೆ ಅವರ ಭಕ್ತಿ ಕಂಡಾಗ ಅಷ್ಟು ಖುಷಿಯಾಗುತ್ತದೆ. ಕುಂತರೂ ನಿಂತರೂ ರಾಯರ ಸ್ಮರಣೆಯೇ ಅವರ ಉಸಿರು. ಅಂತಹವರಿಗೆ ಬೇಡಿದಾಗಲೆಲ್ಲ ರಾಯರ ಫೋಟೋಯಿಂದ ಹೂ ಜಾರುವುದಿಲ್ಲ, ವರ ಕೊಡುವುದಿಲ್ಲ. ರಾಯರು ಎಂದಿಗೂ ಮೂಢನಂಬಿಕೆಗೆ ಒಲೆಯುವವರಲ್ಲ. ಅಂತಹದರಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಬೇಡಿದ ತಕ್ಷಣ ರಾಯರ ಫೋಟೋಯಿಂದ ಹೂಗಳು ಜಾರಿ ನೆಲಕ್ಕೆ ಬೀಳುವುದನ್ನು ನೋಡುತ್ತೇವೆ. ಅದೆಲ್ಲ ನಿಜವಲ್ಲ. ಯಾವುದೋ ಒಂದು ವಿಡಿಯೋದಲ್ಲಿ ರಾಯರ ಫೋಟೋಯಿಂದ ಹೂ ಜಾರಿ ಬಿದ್ದರೆ ನಮ್ಮ ಅಭ್ಯಂತರವೇನೂ ಇಲ್ಲ. ಮಾಡಿದ ಎಲ್ಲ ವಿಡಿಯೋಗಳಿಂದ ಹೂ ಜಾರಿ ಬೀಳುವುದು ನಂಬಲು ಸಾಧ್ಯವಿಲ್ಲ. ನಮ್ಮ ಉದ್ದೇಶ ರಾಯರ ಹೆಸರನ್ನು ದುರ್ಬಳಕೆ ಮಾಡಬಾರದು ಎಂದು ಅಷ್ಟೇ. ಅವರ ತಂತ್ರ ಏನೆಂದರೆ ಗೊಂಚಲು ಗೊಂಚಲು ಹೂಗಳನ್ನು ನೀರಿನಲ್ಲಿ ಅದ್ದಿ ಒತ್ತಡಿಯಿಂದ ರಾಯರ ಫೋಟೋ ಮೇಲೆ ಇಡುತ್ತಾರೆ. ಹೂವನ್ನು ನೀರಲ್ಲಿ ಅದ್ದಿದ್ದ ಕಾರಣದಿಂದ ಹೂಗಳು ನಿಧಾನವಾಗಿ ಹರಳಲು ಪ್ರಾರಂಭವಾಗುತ್ತದೆ. ಆಗ ಹೂಗಳು ಕೆಳಗೆ ಬೀಳುತ್ತದೆ. ಅದನ್ನು ಪವಾಡವೆಂದು ಬಿಂಬಿಸುತ್ತಾರೆ. ರಾಯರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ರಾಯರು ನಮಗೆ ಒಲಿದು ನಮ್ಮ ಮನೆಯಲ್ಲೇ ನೆಲೆಸಿದ್ದಾರೆ ಎಂದು ಬಿಂಬಿಸುತ್ತಾರೆ. ಆ ವಿಡಿಯೋಗಳನ್ನು ಕಂಡ ರಾಯರ ಭಕ್ತರಿಗೆ ಸಂಕಟವಾಗುತ್ತದೆ. ನಮಗೇಕೆ ಕೊಡುತ್ತಿಲ್ಲ ಬೇಡಿದ ತಕ್ಷಣ ಹೂ ಪ್ರಸಾದ ಎಂದು. ರಾಯರು ಕಡಲು ತುಂಬಿದಂತೆಯೇ ಇರುತ್ತಾರೆ. ರಾಯರಿಗೆ ಮನಸ್ಸು ಬಂದಾಗ ತಾನಾಗಿ ತಾನೇ ಪ್ರಸಾದ ರೂಪದಲ್ಲಿ ಹೂವನ್ನು ನೀಡುತ್ತಾರೆ. ಅದು ನಿಜವಾದದ್ದು, ಅಮೂಲ್ಯವಾದದ್ದು. ಇನ್ನು ರಾಯರ ಫೋಟೋ ಮನೆಯಲ್ಲಿ ಇಟ್ಟವರು ಯಾವ ರೀತಿ ಕ್ರಮಬದ್ಧವಾಗಿ ಪೂಜಿಸಬೇಕು ಎಂದರೆ, ಮಾಂಸಾಹಾರ ಮನೆಯಲ್ಲಿ ಮಾಡುವ ಸಮಯದಲ್ಲಿ ದೇವರ ಮನೆ ಬಾಗಿಲನ್ನು ಮುಚ್ಚಬೇಕು. ದೇವರ ಮನೆ ಇಲ್ಲ ಎನ್ನುವವರು ದೇವರ ಫೋಟೋ ಇಡುವ ಜಾಗದಲ್ಲಿ ಪರದೆಯನ್ನು ಸರಿಸಿ ರಾಯರ ಫೋಟೋವನ್ನು ತೆರೆಮರೆ ಮಾಡಬೇಕು. ನಂತರ ಮಾರನೇ ದಿನ ಗಂಜಲದಿಂದ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ, ದೇವರ ಕೋಣೆಯೆಲ್ಲ ಗಂಜಲ ಪ್ರೋಕ್ಷಣೆ ಮಾಡಿ, ಫೋಟೋವನ್ನು ಶುಚಿಗೊಳಿಸಿ, ರಾಯರಿಗೆ ಪ್ರಿಯವಾದ ಗಂಧ ಇಟ್ಟು, ರಾಯರಿಗೆ ಅತೀ ಮುಖ್ಯವಾದ ಹಾಗೂ ಪ್ರಿಯವಾದ ತುಳಸಿ ದಳವನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಪೂಜಿಸಬೇಕು. ನಂತರ ರಾಯರ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು ಹಾಗೂ ರಾಯರ ಅಷ್ಟಕಂ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು. ರಾಯರ ವಾರವಾದ ಗುರುವಾರದಂದು ತಪ್ಪದೇ ರಾಯರಿಗೆ ಪೂಜೆ ಮಾಡಲೇಬೇಕು. ಮನೆಯಲ್ಲಿ ಮೈಲಿಗೆ ಬಟ್ಟೆಗಳಾಗಲಿ ಮೈಲಿಗೆ ವಾಸನೆಗಳಾಗಲಿ ಇರಬಾರದು. ಧೂಪ ದೀಪಗಳಿಂದ ಮನೆಯೆಲ್ಲ ಗಂಧದ ಪರಿಮಳ ತುಂಬಿರಬೇಕು. ಎಷ್ಟೇ ಸೌಗಂಧಭರಿತ ಪುಷ್ಪಗಳನ್ನು ಅರ್ಪಿಸಿದರೂ ರಾಯರ ಪೂಜೆಯಲ್ಲಿ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಲೇಬೇಕು. ಆಗಲೇ ರಾಯರಿಗೆ ನೀವು ಅತಿ ಪ್ರಿಯವಾಗುತ್ತೀರಿ. ರಾಯರಿಗೆ ತುಳಸಿ ಅತಿ ಪ್ರಿಯ ಏಕೆಂದರೆ ರಾಯರ ಆರಾಧ್ಯ ದೇವ ಕೃಷ್ಣನು ತುಳಸಿಯಲ್ಲಿ ನೆಲೆಸಿರುತ್ತಾನೆ. ಎಷ್ಟೇ ಆದರೂ ಕೃಷ್ಣನು ಮೂಲರಾಮನ ಅವತಾರವಲ್ಲವೇ? ರಾಯರ ಪ್ರಾಣ ಮೂಲರಾಮನು. ತುಳಸಿ ದಳ ರಾಯರ ಮೇಲೆ ಇದ್ದರೆ ಶ್ರೀಕೃಷ್ಣನನ್ನೇ ಆಲಂಗಿಸಿದಂತೆ ಆನಂದವಾಗುತ್ತದೆ ರಾಯರಿಗೆ. ಆದ್ದರಿಂದ ಅತಿ ಪ್ರಿಯ ರಾಯರಿಗೆ ತುಳಸಿ. ಹನುಮನ ಮುಖ್ಯ ಪ್ರಾಣ ರಾಮ, ರಾಯರ ಮುಖ್ಯ ಪ್ರಾಣ ಹನುಮ. ರಾಯರ ಪೂಜೆ ಮಾಡುವ ಮುನ್ನ ಹನುಮನನ್ನು ಹಾಗೂ ರಾಮನನ್ನು ನೆನೆದು ರಾಯರ ಪೂಜೆ ಮಾಡಿದರೆ ರಾಯರಿಗೆ ಅತಿ ಪ್ರಿಯರಾಗುತ್ತೀರಾ. ಇದು ರಾಯರ ಭಕ್ತರೆಲ್ಲರೂ ಮಾಡಬೇಕಾದ ರಾಯರಿಗೆ ಕ್ರಮಬದ್ಧವಾದ ಪೂಜಾ ವಿಧಾನ. ಎಲ್ಲರೂ ರಾಯರನ್ನು ಪೂಜಿಸಿ ಸ್ಮರಿಸಿ. ರಾಯರ ಕೃಪೆಯಿಂದ ಎಲ್ಲರ ಬಾಳು ಬೆಳಕಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ರಾಯರ ವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.